ಪ್ರವಾದಿಯ ಈ ಪಯಣ ನಿಮಗಾಗಿ ತುಮಕೂರಲ್ಲಿ ಲೋಡ್ ಮಾಡ್ಕೊಂಡು ಕುಣಿಗಲ್ ಹತ್ರ, ನಮ್ಮೂರು ಕುಣಿಗಲ್ಲೇ. ಬನ್ನಿ, ಹೋಗ್ತಾ ಹೋಗ್ತಾ ಎಲ್ಲ ಪರಿಚಯ ಮಾಡಿಕೊಡ್ತೀನಿ. ನಾವೇನು ಲೋಡ್ ಹೊಡಿತೀವಿ, ಡೈಲಿ ಎಷ್ಟೆಷ್ಟು ಲೋಡ್ ಇರ್ತದೆ. ಇದು ನಮ್ಮ ಫಸ್ಟ್ನೇ ಪಾಯಿಂಟು. ಇವಾಗ ಇಲ್ಲಿಂದ ರಿವರ್ಸ್ ಹೋಗ್ಬೇಕು ಒಳಗಡೆ. ಮಳೆ ಬೇರೆ ಉಯ್ದೈತೆ ಗುರು, ಮಣ್ಣು ಬೇರೆ ಹೊಸ್ದಾಗಿ ಹೊಡ್ಸಿದ್ದಾರೆ. ಪರವಾಗಿಲ್ಲ. ಕೂತ್ಕೊಳ್ಳೋದು ಇನ್ನೊಂಚೂರು ಇವಾಗ ಗಾಡಿ. ಇದು ನಮ್ಮ ಫಸ್ಟ್ನೇ ಪಾಯಿಂಟು. ಇದು ಮಣ್ಣೆಲ್ಲ ಮೊನ್ನೆ ಹೊಡ್ಸಿದ್ದಾರೆ. ಸ್ವಲ್ಪ ಆ ಕಡೆ ಬಂದಿದ್ರೆ ಗಾಡಿ ಎಳ್ಕೊಂಡಿರೋದು. ಅದು ಅವ್ರು ಇಲ್ವಲ್ಲ, ಬರಬೇಕಲ್ಲ. ಇದೇ ನಾವು ಹೊಡೆಯೋದು ಲೋಡು ಡೈಲಿ. ಫಾರಮ್ ಅನ್ಲೋಡ್ ಮಾಡಬೇಕು. ಪಾರ್ಟಿ ಬರಲಿ, ಬಂದಮೇಲೆ ಮುಂದಿನ ತೋರಿಸ್ತೀವಿ. ಇವರೇ ಫಾರ್ಮರು. ಇವಾಗ ಬಂದು ನಾವು 3/4 ಗಂಟೆ ಆಯಿತು. ಕುಣಿಗಲಿಂದ ಬರ್ತೀನಿ ಅಂತ ಅಂದ್ಬಿಟ್ಟು ಈಗ ಬಂದವ್ರೆ. ಫಸ್ಟು ಅನ್ಲೋಡ್ ಮಾಡಬೇಕು. ಗಾಡಿ ರಿವರ್ಸ್ ಅವ್ರು ನಿಲ್ಸಿದ್ದೀನಿ. ಅವ್ನ ತಮ್ಮ ಹಗ್ಗ ಬಿಚ್ತಾವನೆ. ಹಗ್ಗ ಮಾತ್ರ ಬಿಚ್ತಾನೆ, ಬೇರೆ ಏನೋ ತಿಳ್ಕೊಬೇಡಿ. ಮೂಟೆ ನಾನು ಅರ್ಧ, ಅವನರ್ಧ. ಬರೇ ಒತ್ತಾಗೋದಲ್ಲ, ಮೆಟ್ಲತ್ತಿ ಒತ್ತಾಕಬೇಕು. ಬನ್ನಿ ಗಾಯ ತೋರಿಸ್ತೀನಿ ನಾನು. ಮೆಟ್ಲು ಇಲ್ಲಿಲ್ಲ, 2ನೇ ಫಾರಮ್ಗೆ ಹೋಗ್ಬೇಕು. ಅಲ್ಲೇ ಐತಿ, 2ನೇ ಫಾರಮ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ ತಡೀರಿ. ಡ್ಯಾಮಿಗೆ ಬರೋದು ಅಲ್ಲ ಅದೇ. ಓಹೋ, ಅಲ್ಲಿ ಆ ಶೆಡ್ಡು ಮರತಳಿ ಡ್ಯಾಮು ತಾತ. ಇಲ್ಲಿ ನೋಡಿ ಈಗ ಇಳಿಸ್ಕೊಡ್ತಾವ್ರೆ. ಈಗ ಇನ್ನು ಖಾಲಿ ಮಾಡಿಲ್ವಾ? ಇವಾಗ ನೀವು ಬಂದಿರೋದು ನೋಡಿ. ಅಲ್ಲ, ಅವ್ರು ಕೋಳಿ ಖಾಲಿ ಮಾಡಿಲ್ಲ ಅಂದೆ. ಇಲ್ಲ, ಅವರೇ ಅವೇ ಅವರು ಗೈಸ್. ಈಗ ಮೂಟೆ ಇಳಿಸ್ಕೊಡ್ತಾವ್ರೆ. ನೋಡಿ ಗಾಯ್ಸ್, ನಾನು ಅರ್ಧ ಇಳಿಸ್ತಾ, ಈಗ ನನ್ನ ತಮ್ಮ ಅರ್ಧ ಇಳಿಸ್ತಾವನೆ ಬೈಕೊಂಡು. ಅನ್ಲೋಡ್ ಮಾಡ್ಕೊತಾವ್ರೆ. ಏನಾಗೋಯ್ತು, ಇಲ್ಲಿಂದ ಹೊರಟಿ 2ನೇ ಪಾಯಿಂಟಿಗೆ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ತೀವಿ ಗಾಯ್ಸ್. ಇವಾಗ ಅನ್ಲೋಡ್ ಆಯಿತು, ಹೊರಟು. ಬನ್ನಿ, ನನ್ನ ತಮ್ಮ ಓಡಿಸ್ತಾನೆ ಗಾಡಿ. ಅವ್ರು ತೋರಿಸ್ಲಿ ಹಂಗೆ ಒಂಚೂರು. 2ನೇ ಪಾಯಿಂಟಿಗೆ ಹೋಗುವ ಕೊಡಿ, ಅವ್ರನ್ನ ತೋರಿಸ್ತೀವಿ. ಬರ್ತಾರೆ ಬರ್ರಿ. ಅವರೇನು ನಡಿ ನಡಿ, ಟೈಮ್ ಆಯ್ತದ ನಡಿ. ಹೋಗಿ ಯಾರೋ ಎಂಟ್ರಿ ಆದ್ಮೇಲೆ ತೋರಿಸ್ತೀನಿ. ನಾನು ಸ್ಟಾರ್ಟ್ ಮಾಡ್ತೀನಿ. ಗಾಯ್ಸ್, ಎಲ್ಲೋದೆ ಅವನು? ಎಲ್ಲಿ ಕೂತಲ್ಲ ಲೇ, ತಿರ್ಗೋ ಈ ಕಡೆಗೆ ಲೇ. ನೋಡಿ ಗಾಯ್ಸ್, ಫೋನ ಮಾತಾಡ್ಕೊಂಡು ಕೂತಲ್ಲಿ. ನೋಡಿ ಗಾಯ್ಸ್, ನಮ್ಮ ಕುಣಿಗಲ್ ಎಂಟ್ರಿ.
ಪೊಲೀಸರು ಹಾಕೋತಾರೆ. ಇದು ನಮ್ಮೂರು. ಹೊಸ ಮಾಡೋಯ್ತ ನೋಡ್ರಿ, ಹೊಸದು ಹೊಂಡ ಸಿಟಿ, ನ್ಯೂ ಹೊಂಡ ಸಿಟಿ, ಇನ್ನು ಲಾಂಚ್ ಆಗಿಲ್ಲ ಗಾಡಿ. ಆ ಲೆಫ್ಟಿಗೆ ಹೇಳ್ಕೊಳಮ್ಮ. ಗೈಸ್ ನಮ್ಮ ಹುಡುಗ ಇನ್ನೊಬ್ಬ ಜಾಯ್ನ್ ಆಗಿದ್ದಾನೆ ಇವಾಗ. ಚಿಕಾರಿಯಾಗಿ ಮೂಟೆ ಬರ್ತೀನಿ ಕರ್ಕೊಂಡು ಹೋಗಿ ಕಳಿಸಿ ಇವಾಗ. ಇವಾಗ ಮಧ್ಯಾಹ್ನದ ಕೆಲಸ ಮುಗಿಸ್ಕೊಂಡು ಬಂದವನೇ ಚಿಕಾರಿಯಾಗಿ ಮೂಟೆ ಒರೆಸಿ ಯಾವನು ಎಸಿ ತೋರಿಸ್ತಿದ್ದಾನೆ. ಚಿಕ್ಕೆರೆ ಪಾಯಿಂಟಿಗೆ ಹೋಗಿ ಫೋನ್ ಮಾಡಿದ್ದು ವಿಡಿಯೋ ಮಾಡ್ತೀನಿ. ಇದು ನಮ್ಮ ಕುಣಿಗಲ್ ಚಿಕ್ಕೆರೆ 2ನೇ ಪಾಯಿಂಟಿಗೆ ಹಿಂಗೆ ಹೋಗೋದು. ಅದು ಮುಂದೆ ಹೋಗಿ ಐವೇಲ್ ರೈಟ್ ಎತ್ಕೊಂಡು ಕುಣಿಗಲಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಕ್ಲಿಪ್ ಮಾಡ್ತೀವಿ. ಬಂದು ಈಗ ಸೆಕೆಂಡ್ ಪಾಯಿಂಟಿಗೆ ಬಂದು ಇಲ್ಲಿಂದ ಹೋಗೋದೇ ಬೇಜಾರು ಇರೋದು. ರೋಡ್ ನೋಡಿ ಹೆಂಗೈತೆ ಅಂತ. ಗಾಡೀಲಿ ಅಮ್ಮಮ್ಮ ಅಂದರೆ ಈಗ ಒಂದು 4 ಟನ್ ಇದೆ ಮಾಲು. 4 ಟನ್ ಮಾರಿದೆ ನೋಡಿ. ಸಿದ್ದರಾಮಯ್ಯ ನಿನ್ನ ನಂಬಿದೆ ನೋಡಿ ಗೈಸ್, ಹಾಡು ಹೇಳ್ತಿದ್ದೆ ನೋಡಿ ಗೈಸ್. ಇಲ್ಲಿಂದ ಇನ್ನು 1.5 ಕಿಲೋಮೀಟ್ರ್ ಆಗುತ್ತೆ ಅನ್ಸುತ್ತೆ ಗೈಸ್. ಈ ರೋಡಲ್ಲೇ ಹೋಗ್ಬೇಕು. ಒಂದೇ ಬೇಜಾರು, ಗಾಡಿ ಲೋಡ್ ಮಾಡ್ಸೋದು ಬೇಜಾರಾಗಲ್ಲ, ಅನ್ಲೋಡ್ ಮಾಡ್ಸೋಕ್ಕೂ ಬೇಜಾರಾಗಲ್ಲ. ಏನು ಮಾಡಿದೆ ನೀನು ಗೈಸ್ ನೋಡಿ, ಇವ್ನಿಗೆ ಯಾವ್ದಾರ ಸರಿಗಮಪದಲ್ಲಿ ಯಾವ್ದಾರ ಚಾನ್ಸ್ ಕೊಡ್ಸಂಗಿರ ನೋಡಿ. ಅಲ್ಲೋಗಿ ಟ್ರೈ ಮಾಡೋನು ಬಂದು ನಮ್ಮ ತಲೆ ಹೊಡ್ತಾನೆ ಗೈಸ್. ನಮಗೂ ಕೇಳಿ ಸಾಕಾಗ್ಬಿಟ್ಟೈತಂತ ನೋಡಿ. ಬಂದ್ಮೇಲೆ ನಮ್ಮ ಗಾಡಿ ಸಿಸ್ಟಮೇ ಆನ್ ಮಾಡಿಲ್ಲ, ಸುಮ್ಮನೆ ಆಡ್ತಾನೆ ಕೂತ್ಕೊಂಡು. ಮೇಕೆ ಬರ್ತಾವೆ, ಸೈಡ್ಗೆ ಹಾಕಳಪ್ಪ ಪಾಸ್ ಆಗಲಿ ನೋಡಿ. ಹಿಂಗೆ ಹಟ್ಟೋದು ಅಂದ್ರೆ ಹಿಂಗೆ ನೋಡಿ ಗೈಸ್. ಬಂದೋ ಇವಾಗ 2ನೇ ಪಾಯಿಂಟ್ ಇದು. ಅಯ್ಯೋ ನಾನೇನೋ ಇವನೋ ಗಾಬರಿ ಬೀಜ ಎಲ್ಲ ಬೈಕ್ ಬರೆಸ್ತಾನೆ ಗೈಸ್. ಓ ಅಂತ ಬಂತು ಕಾರ ಬಂತು ನೋಡಿ ಹಟ್ತಾನೆ, ತಲೆಗೆ ಹಟ್ತಾನೆ. ಬನ್ನಿ ಬೇಗ ಓಪನ್ ಮಾಡಿ. ಅಲ್ಲಿ ಓಲ್ಡ್ ಕಪಲ್ಸ್ ಕೂತಿದ್ದಾರೆ. ಮೊಟ್ಟೆ ಕೋಳಿ ಸಾಕಾಣಿಕೆ ಫಾರಂ ಗೈಸ್, ಇದೇ ಫಾರಮ್ 2ನೇ ಪಾಯಿಂಟು. ನೋಡಿ ಫ್ರೆಂಡ್ ಹೇಗಿದೆ ನಾಟಿ ಕೋಳಿ ಅಥವಾ ಫಾರಂ ಕೋಳಿ. ಒಂದೊಂದು ಮುತ್ತಿನಿಂದ ರತ್ತು ಅಲ್ಲಿ ನೀವು ಆ ಕಡೆ ಕೇಳ್ಕ ಲಾಂಗು. ಈ ಮೆಟ್ಲತ್ತಿ ಗೊತ್ತಾಗ್ಬೇಕು. ಮುಂದಕ್ಕೆ ಹೋಗು ನೋಡಿ ಗೈಸ್, ಇವಾಗ ಬಂದು ಫಾರಮ್ಗೆ ಇವಾಗ ಬಂದಿದ್ದೀವಿ 2ನೇ ಪಾಯಿಂಟಿಗೆ. 2ನೇ ಪಾಯಿಂಟಲ್ಲಿ ಮೆಟ್ಲತ್ತಿ 50 ಚೀಲ ಒತ್ತು ಹಾಕುವಷ್ಟೊತ್ತಿಗೆ ಹಣ ಬಿದ್ದೋಗೋದು ಗೈಸ್. ನಮ್ಮದು ಏನು ಮಾಡೋಕ್ಕಾಗಲ್ಲ, ಮೆಟ್ಲು ಒತ್ತಾಕ್ಬೇಕು. ಎಲ್ಲನೂ ದುಡ್ಡು ಕೊಡ್ತಾರೆ ಗೈಸ್, ಇಲ್ಲ ಅಂತ ಹೇಳಲ್ಲ. ದುಡ್ಡು ಕೊಡ್ತಾರೆ ಅಂತಲೇ ತಾನೇ ಇಷ್ಟೆಲ್ಲ ಕಷ್ಟ ಬೀಳ್ತಾರೆ. ಬಾ ಈಗ ಅನ್ಲೋಡ್ ಮಾಡ್ಬೇಕು. ಅನ್ಲೋಡ್ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ ಗೈಸ್. ನೋಡಿ ಗೈಸ್, ಇವಾಗ ಗಾಡಿ ಖಾಲಿ ಮಾಡಿದ್ದೀವಿ. ಫುಲ್ ಸುಸ್ತಾಗೈತೆ. ತಿರ್ಸ್ಕೊ ಗಾಡಿ. ಈಗ ಇನ್ನೊಂದು 23 ಚೀಲ ಇದ್ದಾವೆ, ಅದು ಖಾಲಿ ಮಾಡೋಕ್ಕೆ ಇಲ್ಲಿಂದ ಕುಣಿಯೋರ ಹತ್ರ ಇರೋ ಮರ್ತಂಗಿ ಡ್ಯಾಮ್ಗೆ ಹೋಗ್ಬೇಕು. ಅಲ್ಲೇ ಪಕ್ಕ ಫಾರಮ್ ಇರೋದು. ಇವಾಗ ಅಲ್ಲಿಗೆ ಹೋಗ್ತಾ ಹಂಗೆ ಜೊತೆಗೆ 1-2 ಕ್ಲಿಪ್ಗಳನ್ನ ಆ್ಯಡ್ ಮಾಡ್ಕೊಂಡು ತೋರಿಸ್ತೀನಿ ಬನ್ನಿ. ಇವಾಗ ಬಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬರೋ ವರ್ಷದ ಕತ್ಲಾಗ್ಬಿಡೈತೆ. ಇದು 3ನೇ ಪಾಯಿಂಟು. ಒಂದು 23 ಬ್ಯಾಗ್ ಇದ್ದಾವೆ. ಬರೇ 3 ಪಾಯಿಂಟ್ ಅಂತಾನೆ ಒಂದು ಮೂಟೆ ಬರೋಕ್ಕಿಲ್ಲ ಬಿಡಿ ಮಾ. ಮೂಟೆ ಬರೋದನ್ನೆಲ್ಲ ತೋರಿಸ್ಕೋಬೇಕು. ಸಿಂಪತಿ ಕ್ರಿಯೇಟ್ ಮಾಡ್ತಾರೆ ಅನ್ಸುತ್ತಾನೆ. ಯಾವ ಸಿಂಪತಿನೂ ಇಲ್ಲ. ಕಾಯಕವೇ ಕೈಲಾಸ ಕೇಳಿರಣ್ಣ, ದೊಡ್ಡಪ್ಪನೆಂದು ತಿಳಿಯರಣ್ಣ ಅಲ್ಲೇನೋ.
ಕೇಳು ನಿಜ. ಓ ಹೇಳು ಗೋವಿಂದು. ಇನ್ನೇನು ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ. ಇಲ್ಲೆಲ್ಲ ಹೊರಗಡೆ ಬಂದಿದೆ ಫ್ರೆಂಡ್ ಜೊತೆ. ಏನಿಲ್ಲ ಹೇಳಪ್ಪ, ಫ್ರೀ ಇದ್ದೀನಿ. ಗೈಸ್ ಅನ್ಲೋಡ್ ಮುಗಿಸ್ಕೊಂಬಂದು ಗಾಡಿ ಮನೆ ಹತ್ರ ಹಾಕಿದ್ದೀವಿ. ನನ್ನ ತಮ್ಮನೂ ಇಲ್ಲೇ ನಿಂತವನೆ. ಈಗ ಫ್ರೆಶ್ ಅಪ್ ಆಗಿ ಊಟ ಮಾಡ್ತಿಲ್ಲ. ನಾ ಏನು ಮಾಡೋಣ ಅಂತಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸಪೋರ್ಟ್ ಮಾಡಿ ಗೈಸ್, ನಿಮ್ಮ ಸಪೋರ್ಟ್ ನಮಗೆ ತುಂಬ ಬೇಕು. ನಾಳೆ ಸಿಗ್ತೀವಿ. ನಾಳೆ ಲಾಗು ಇನ್ನೂ ಕ್ಯೂರಿಯಸ್ ಆಗಿದೆ, ವೇಟ್ ಮಾಡಿ. ಬಾಯ್. ಎಲ್ಲರದು